ದೆಹಲಿಯ ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತಿದ್ದಾರೆ, ಬಟ್ ಅದನ್ನು ನೋಡ್ತಾ ಇದ್ರೆ ಅದು ಬಾಂಬ್ ಬ್ಲಾಸ್ಟೇ. ದೆಹಲಿಯ ಕೆಂಪುಕೋಟೆಯ ಬಳಿ ಸ್ಫೋಟಕ್ಕೆ 8 ಸಾವು ಅಂತಿದ್ದಾರೆ. ಇನ್ನು 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ, ಗಂಭೀರವಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ದೆಹಲಿ ಸ್ಫೋಟದ ಬಳಿಕ ಉತ್ತರ ಪ್ರದೇಶ ಮುಂಬೈನಲ್ಲಿ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿದ್ದಾರೆ. ಸೊ 8 ಸಾವು ಅಂತಿದ್ದಾರೆ. ಈಗ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇದೆ, ಕಾರಣ ಇನ್ನೂ 20ಕ್ಕೂ ಅಧಿಕ ಜನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಗಂಭೀರವಾಗಿ ಒಂದು ದೃಶ್ಯ ನೋಡ್ತಾ ಇದೆ, ಆ ಕಾರಿನ ಒಳಗಡೆಗೆ ಒಂದು ಇಡೀ ಕುಟುಂಬ ಸಾವನ್ನಪ್ಪಿರೋದು, ಇಡೀ ಕುಟುಂಬ. ನನ್ನ ಸಹೋದ್ಯೋಗಿ ಈಗ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಏನ್ ಡೀಟೇಲ್ ಸಿಗ್ತಾ ಇದೆ, ಏನ್ ಡೆವಲಪ್ಮೆಂಟ್ ಆಗಿದೆ ಈಗ ಆಗ್ತಾ ಇರುವಂತ ಬೆಳವಣಿಗೆಯಲ್ಲಿ ಏನಿದೆ? ಅರುಣ್, ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು, ಅದರ ಅಧಿಕೃತವಾಗಿ ಏನ್ ಬ್ಲಾಸ್ಟ್ ಯಾವ ಕಾರಣಕ್ಕಾಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇರುವಂಥದ್ದು. ಈಗಾಗಲೇ ಸುಮಾರು 24 ಜನರಿಗೆ ಇಂಜುರಿ ಆಗಿದೆ, ಅದರಲ್ಲಿ 3 ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥದ್ದು ಮತ್ತು 8 ಸಾವಾಗಿದೆ ಅನ್ನುವಂಥದ್ದು ಈಗ ಅಧಿಕೃತವಾಗಿ ಖಚಿತಪಡ್ತಾ ಇರುವಂಥ ಸುದ್ದಿ. ಆದರೆ ಈ ಬ್ಲಾಸ್ಟ್ನ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಯಿತು, ಅಥವಾ ಇದು ಉದ್ದೇಶಪೂರ್ವಕವಾದಂಥ ಕೃತ್ಯನ ಅಥವಾ ಬೇರೆ ಏನಾದರೂ ಬೆಳವಣಿಗೆ ಆಗಿ ಬ್ಲಾಸ್ಟ್ ಆಯ್ತಾ ಅನ್ನುವಂಥ ಬಗ್ಗೆ, ಯಾಕಂದರೆ ಸುತ್ತಮುತ್ತಲಿನ ಕೆಲವು ಕಟ್ಟಡಗಳಿಗೆ, ಜೈನ ಮಂದಿರಗಳಿಗೆ ಕೂಡ ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ಈಗಾಗಲೇ ಸ್ಥಳಕ್ಕೆ ಹೆಚ್ಚಿನ ಪೊಲೀಸರು ಎಲ್ಲರೂ ಕೂಡ ಬಂದಿರೋದ್ರಿಂದ ಸಹಜವಾಗಿ ಅಲ್ಲಿನ ಪ್ರಾರಂಭಿಕ ತನಿಖೆ ಏನು ಬೇಕು ಅದನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಜನರನ್ನು ಅಲ್ಲಿನ ಸ್ವಲ್ಪ ದೂರಕ್ಕೆ ಕಳಿಸಿ ಪ್ರಾರಂಭಿಕ ತನಿಖೆಯನ್ನು ಆರಂಭ ಮಾಡಿರೋದ್ರಿಂದ ಇನ್ನಷ್ಟು ಸ್ವಲ್ಪ ತನಿಖೆ ಆದ ನಂತರದಲ್ಲಿ ಬಹುತೇಕ ಎಲ್ಲ ಮಾಹಿತಿಗಳು ಖಚಿತವಾಗುವಂಥ ಸಾಧ್ಯತೆ ಇದೆ. ರಾಷ್ಟ್ರೀಯ ರಾಜಧಾನಿಯಲ್ಲಿ ಆಗಿರುವಂಥದ್ದು ಮತ್ತು ಕೆಂಪೇಕೋಟೆ ಸಮೀಪದಲ್ಲಿ ಆಗಿರುವಂಥದ್ದು ಸಾಕಷ್ಟು ಮಾತು. ಹಾಗಾಗಿ ಇಡೀ ದೇಶಾದ್ಯಂತ ಒಂದು ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಕಾರಣ ಯಾಕಂದರೆ ಮುಂಬೈ ಸೇರಿದಂತೆ ದೆಹಲಿ ಪ್ರಮುಖ ನಗರಗಳಲ್ಲೂ ಕೂಡ ಅಲ್ಲಿನ ರಾಜ್ಯ ಸರ್ಕಾರಗಳ ಮಟ್ಟದಲ್ಲೂ ಕೂಡ ಒಂದಷ್ಟು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದು. ಹಾಗಾಗಿ ಏನು ಈ ಒಂದು ಬ್ಲಾಸ್ಟ್ನ ಕಾರಣ ಏನು, ಯಾವ ಕಾರಣಕ್ಕಾಗಿ ಈ ಒಂದು ಸ್ಫೋಟ ಸಂಭವಿಸಿದೆ, ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈಗ ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಅದು ಉದ್ದೇಶಪೂರ್ವಕವಾದ ಬ್ಲಾಸ್ಟು ಅಥವಾ ಬೇರೆ ಏನಾದರೂ ತಾಂತ್ರಿಕ ಕಾರಣಗಳಿಗಾಗಿ ಬೇರೆ ಏನಾದರೂ ಆದಂಥ ಬ್ಲಾಸ್ಟ್ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಕೂಡ ಅಧಿಕೃತವಾದ ಯಾವುದು ಖಚಿತವಾದ ಮಾಹಿತಿಗಳು ಕೂಡ ಬಂದಿಲ್ಲ ಅರುಣ್.